ಎಲ್ಲರಿಗೂ ಇಷ್ಟವಾಗುವ ಕಾಶಿ ಹಲ್ವಾ ಕೇವಲ 10 ನಿಮಿಷದಲ್ಲಿ ಕ್ರಂಚಿ ಟೇಸ್ಟ್ನೊಂದಿಗೆ ಹೇಗೆ ಮಾಡುವುದೆಂದು ನೋಡೋಣ ಬನ್ನಿ. ಸಾಮಗ್ರಿ ಅಂದರೆ ಈ ಬೌಲ್ನಿಂದ 1.5 ಕಪ್ನಷ್ಟು ಸಕ್ಕರೆ, 1 ಸ್ಪೂನ್ ಚಾರುಳಿ ಬೀಜ, 10 ಗೋಡಂಬಿ ಬೀಜ ಮತ್ತು 3ರಿಂದ 4 ಸ್ಪೂನ್ ಆಗುವಷ್ಟು ತುಪ್ಪ. ತುರಿದಿಟ್ಟ ಬೂದುಗುಂಬಳಕಾಯಿಗೆ ತುಂಬ ನೀರಿರುತ್ತೆ. ಈಗ ಇದನ್ನು ಗಟ್ಟಿಯಾಗಿ ಹಿಂಡಿಕೊಂಡು, ತುಂಬ ಹಿಂಡಬೇಕಂತ ಏನಿಲ್ಲ, ನಾನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ ನೋಡಿ. ನೀರನ್ನೆಲ್ಲ ಹಿಂಡಿದ ಮೇಲೆ ಸಪ್ರೇಟ್ ಬೌಲ್ನಲ್ಲಿ ತೆಗೆದಿಟ್ಕೊಂಡಿದ್ದೇನೆ. ಇದು ಸಾಧಾರಣ 2.5 ಕಪ್ನಷ್ಟು ಆಗ್ತಾಯಿದೆ. ಈ ಕಪ್ನಿಂದ ಹಿಂಡಿದ ನೀರನ್ನು ನಾನು ಒಗೆಯೋದಿಲ್ಲ. ಇದನ್ನು ಒಳ್ಳೆ ತಿಳಿಸಾರು ಮಾಡ್ಬೋದು. ಇಲ್ಲ ಅಂದರೆ ಇದಕ್ಕೆ ಜೀರಿಗೆ ಪುಡಿ, ಮೆಣಸಿನ ಪುಡಿ ಹಾಗೂ ಬ್ಲ್ಯಾಕ್ ಸಾಲ್ಟನ್ನು ಸೇರಿಸಿಬಿಟ್ಟು ಕುಡಿದ್ರೆ ಭಾಳ ಚೆನ್ನಾಗಿರುತ್ತೆ. ಈಗ ದಪ್ಪದಳದ ಪಾತ್ರೆಯನ್ನು ಅಂದರೆ ಬಾಣಲೆಯನ್ನು ಇಟ್ಕೊಂಡಿದ್ದೇನೆ. ಬಿಸಿಯಾಗಿದೆ. 2ರಿಂದ 3 ಚಮಚ ತುಪ್ಪ ಹಾಕ್ಕೊಂಡಿದ್ದೇನೆ. ಹಾಗೂ ಈಗ ಡ್ರೈ ಫ್ರೂಟ್ಸನ್ನು ನಾನು ಕರಿದುಕೊಳ್ತಾ ಇದ್ದೇನೆ. ನೋಡಿ, ನಾನು ಜೋಡಿಸ್ಕೊಂಡಿದ್ದಂಥ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಂಡಿದ್ದೇನೆ ತುಪ್ಪಕ್ಕೆ. ಸಣ್ಣ ಉರಿಯಲ್ಲೇ ಇದನ್ನೆಲ್ಲ ಕರಿಯಬೇಕು. ಚೆನ್ನಾಗಿ ಕೈಯಾಡಿಸ್ತಾ ಇರಿ. ಬೂದುಗುಂಬಳಕಾಯಿಯಲ್ಲಿ ತುಂಬ ನೀರಿನ ಅಂಶ ಇರುತ್ತೆ. ನೋಡಿ, ಇದರಲ್ಲೂ ಸ್ವಲ್ಪ ನೀರಿನ ಅಂಶ ಇದೆ. ಈಗ ಸಣ್ಣ ಉರಿಯಲ್ಲಿ ಕೈಯಾಡಿಸ್ತಾ ಡ್ರೈ ಫ್ರೂಟ್ಸನ್ನು ಕರೆದುಕೊಳ್ತಾ ಇದ್ದೇನೆ. ಬಣ್ಣ ಸ್ವಲ್ಪ ಕೆಂಪಗೆ ಆಗುತ್ತಿದ್ದಂತೆ ಈಗ ತುರಿಯನ್ನು ಸೇರಿಸ್ಕೊಳ್ಳೋಣ ನಾವು. ಸ್ವಲ್ಪ ಹೊತ್ತು ಈ ತುರಿಯನ್ನು ಕೈಯಾಡಿಸ್ಕೋಬೇಕು. ನೀರಿನ ಅಂಶ ಹೋಗುವವರೆಗೆ ಕೈಯಾಡಿಸ್ತಾ ಇರಿ. ಸಾಧಾರಣವಾಗಿ 3ರಿಂದ 4 ನಿಮಿಷ ಬಿಡದೆ ಕೈಯಾಡಿಸ್ಕೋಬೇಕು. ತುಪ್ಪದ ಸುವಾಸನೆಯೊಂದಿಗೆ ಇದು ಅಲ್ಲಿಯೇ ಸ್ವಲ್ಪ ಬೇಯ್ತಾ ಇರುತ್ತೆ. ನೀರನ್ನು ಹಿಂಡಿ ತೆಗೆದಿರುವುದರಿಂದ ನಾವು ಬಿಡದೆ ಕೈಯಾಡಿಸ್ತಾ ಇರಬೇಕು. ಇಲ್ಲಾಂದರೆ ತಳ ಹತ್ತುವ ಚಾನ್ಸಸ್ ಇರುತ್ತೆ. ಕುಂಬಳಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಖಾಲಿ ಹೊಟ್ಟೆಯಲ್ಲಿ ಇದರ ರಸವನ್ನು ಕುಡಿಯುವುದರಿಂದ ಮೂತ್ರಕೋಶದ ಹಲವಾರು ಸಮಸ್ಯೆಗಳಿಗೆ ಇದು ರಾಮಬಾಣ. ಸಾಂಬಾರಿನಲ್ಲಿ ಇದನ್ನು ಮೇನ್ ಇಂಗ್ರೀಡಿಯೆಂಟ್ ಆಗಿ ಉಪಯೋಗಿಸ್ತಾರೆ. ಫ್ರೆಶ್ ಗಾರ್ಡ್ ತುರಿ ಫ್ರೈ ಆಗ್ತಾ ಬಂದಿದೆ ನೋಡಿ. ಈಗ ನೀರಿನ ಅಂಶನೂ ಕಡಿಮೆ ಆಗ್ತಾ ಇದೆ. ಹಬ್ಬ ಹರಿದಿನಗಳಲ್ಲಿ ದೇವಸ್ಥಾನಗಳಲ್ಲಿ ಇದನ್ನು ವಿಶೇಷವಾಗಿ ಉಪಯೋಗಿಸ್ತಾರೆ. ಇನ್ನು ಸ್ವಲ್ಪ ಹೊತ್ತು ಇದನ್ನು ಬಾಡಿಸಿಕೊಳ್ಳೋಣ ತುಪ್ಪದಲ್ಲಿ. ಈಗ ಕ್ವಾಂಟಿಟಿ ಕೂಡ ಸ್ವಲ್ಪ ಕಡಿಮೆಯಾಗಿದೆ ನೋಡಿ. ಈಗ ಸಕ್ಕರೆಯನ್ನು ಸೇರಿಸ್ಕೊಳ್ಳೋಣ. ಈ ಕಪ್ನಿಂದ 1.5 ಕಪ್ ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೇನೆ. ಹಾಗೂ ಸರಿಯಾಗಿ ಕಲಿಸ್ಕೊಳ್ಬೇಕು. ಇದನ್ನು ಸಕ್ಕರೆ ಸರಿಯಾಗಿ ಕರಗಬೇಕು. ಸಕ್ಕರೆ ಕರಗ್ತಾ ಇರುವುದರಿಂದ ಸ್ವಲ್ಪ ನಿಧಾನವಾಗಿ ಕೈಯಾಡಿಸ್ಬೋದು ನೋಡಿ. ಈಗ ಸಕ್ಕರೆ ಕರಗಿದೆ. ಇನ್ನೊಂದು 2 ನಿಮಿಷ ಹೀಗೆ ಮಗಿಸ್ತಾ ಇರಿ. ತುಪ್ಪದಲ್ಲಿ ಹುರಿಯುವಾಗ ಇದು ಅರ್ಧ ಬೆಂದಿರುತ್ತೆ. ಈಗ ಸಕ್ಕರೆ ಪಾಕದೊಡನೆ ಹದವಾಗಿ ಬೇಯುತ್ತದೆ. ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕಿದರೆ ಒಳ್ಳೆ ಪಾಕ ಬರುತ್ತೆ. ಅದು ತಿನ್ನಲು ತುಂಬ ಟೇಸ್ಟಿಯಾಗಿರುತ್ತೆ. ಹದವಾಗಿ ಬೆಂದಿರೋದ್ರಿಂದ ನೋಡಿ, ಈಗ ಕ್ವಾಂಟಿಟಿನೂ ಕಡಿಮೆಯಾಗಿದೆ. ಈ ರೀತಿ ಕೈಯಾಡಿಸ್ತಾನೆ ಇರಬೇಕು ನೋಡಿ. ಈಗ ಒಳ್ಳೆ ಪಾಕ ಕೂಡ ಬರ್ತಾ ಇದೆ. ಇನ್ನೇನು ಹಲ್ವಾದ ಹದಕ್ಕೆ ಬರ್ತಾ ಇದೆ. ಕೊನೆಯದಾಗಿ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ಳೋಣ. ನಾನು ಸಕ್ಕರೆಯೊಂದಿಗೆ ಮಿಕ್ಸರ್ನಲ್ಲಿ ಪುಡಿ ಮಾಡಿಕೊಂಡಿದ್ದೇನೆ. ಎಲ್ಲವನ್ನೂ ಒಮ್ಮೆ ಚೆನ್ನಾಗಿ ಬೆರೆಸ್ಕೊಳ್ಳಿ. ಈಗ ನಮ್ಮ ರುಚಿಕಟ್ಟಾದ ಕಾಶಿ ಹಲ್ವಾ, ಆ್ಯಶ್ ಗಾರ್ಡ್ ಹಲ್ವಾ ತಿನ್ನಲು ರೆಡಿ. ದಿಢೀರಾಗಿ ತಯಾರಾಗುವ ಈ ಹಲ್ವಾವನ್ನು ನೀವು ಒಮ್ಮೆ ಮಾಡಿ ನೋಡಿ. ಮಿತ್ರರೇ, ನಿಮಗಿಷ್ಟ ಆದರೆ ಈ ಹಲ್ವಾಕ್ಕೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಹೋಟೆಲ್ನಲ್ಲಿ ಇದಕ್ಕೆ ಗ್ರೀನ್ ಕಲರನ್ನು ಹಾಕಿರ್ತಾರೆ. ನಾನು ಒರಿಜಿನಲ್ ಕಲರ್ನಲ್ಲೇ ಸರ್ವ್ ಮಾಡಿದ್ದೇನೆ ನೋಡಿ. ಧನ್ಯವಾದಗಳು. ಶ್ರೀ ಗುರುದೇವ ದತ್ತ.